ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಇದೀಗ ಪತ್ರ ಬರೆದಿರೋ ಹಿನ್ನೆಲೆಯಲ್ಲಿ ಭದ್ರತಾ ವಿಚಾರವಾಗಿ ಪತ್ರದಲ್ಲಿ ಸರ್ಕಾರದ ಎಡವಟ್ಟು ಬಯಲಾಗಿದೆ. ಈ ಬೆನ್ನಲ್ಲೇ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಇನ್ನಿಬ್ಬರ ತಲೆದಂಡ ಆಗುತ್ತಾ? ಸರ್ಕಾರಕ್ಕೆ ಮತ್ತಷ್ಟು ತಲೆನೋವಾಗ್ತಾ ಇದೆ ಕಾಲ್ತುಳಿತ ಪ್ರಕರಣ. ಈಗ ಇಬ್ಬರು ಅಧಿಕಾರಿಗಳಿಗೆ ಕಡ್ಡಾಯ ರಜೆ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಡಿಪಿಆರ್ ಕಾರ್ಯದರ್ಶಿ ಜಿ ಸತ್ಯವತಿಗೆ ಕಡ್ಡಾಯ ರಜೆ ಕೊಡುವ ಸಾಧ್ಯತೆ ಇದೆ, ಅಂದ್ರೆ ತನಿಖೆ ನಡೆಸೋ ತನಕ. ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸಭೆ ಏನಾಯ್ತು, ಆ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆಯಂತೆ. ಡಿಸಿಪಿ ಎಚ್ಚರಿಕೆ ನಡುವೆಯೂ ಕೂಡ ಕಾರ್ಯಕ್ರಮಕ್ಕೆ ಈ ಡಿಪಿಆರ್ ಸತ್ಯವತಿಯವರು ಪರ್ಮಿಷನ್ ಕೊಟ್ಟಿದ್ರು, ಅನುಮತಿಯನ್ನ ಕೊಟ್ಟಿದ್ರು, ಕಾರ್ಯಕ್ರಮ ಮಾಡೋಣ ಅಂತ ಸಿಎಸ್ ಈಗ ಯಾರು ಶಾಲಿನಿ ರಜನೀಶ್ ಅವರು ಹೇಳಿದ್ರಂತೆ. ಸೊ ಅವ್ರಿಗೂ ಕೂಡ ಅವ್ರ ವಿರುದ್ಧವೂ ಕ್ರಮ ಆಗುತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಇಬ್ರು ಹೆಣ್ಮಕ್ಳಿಗೆ ಕಂಟಕ ಕಾದಿದೆ ಈ ಪ್ರಕರಣದಲ್ಲಿ, ಸಿಎಸ್ ಶಾಲಿನಿ ರಜನೀಶ್ ಅವರು ಮತ್ತು ಸತ್ಯವತಿ. ಯಾಕಂತ ಹೇಳಿದ್ರೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲ ಇಂಥ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಮುಂದಾಲೋಚನೆ ಮಾಡದೆ ಏಕಾಏಕಿಯಾಗಿ ಆಯ್ತು ಕಾರ್ಯಕ್ರಮ ಮಾಡೇ ಬಿಡಿ ಅಂತ ಹೇಳಿದ್ರಂತೆ. ಈ ಬೆನ್ನಲ್ಲೇ ಈಗ ಆಲ್ರೆಡಿ ಅಧಿಕಾರಿಗಳ ತಲೆದಂಡ ಆಗಿದೆ, ಪೊಲೀಸರ ತಲೆದಂಡ ಆಗಿದೆ. ಇವರಿಬ್ಬರೂ ಆ ಲಿಸ್ಟಿಗೆ ಸೇರ್ತಾರ ಅನ್ನುವಂಥದ್ದು ಪ್ರಶ್ನೆ. ಮಗದೊಂದು ಕಡೆ ಕಡ್ಡಾಯ ರಜೆ ಘೋಷಣೆ ಮಾಡೋದು ಅಂದ್ರೆ ಎಲ್ಲೂ ಅಲರ್ಟ್ ಮಾಡಲ್ಲ, ಇಷ್ಟು ದಿನಗಳ ಕಾಲ ತನಿಖೆ ಆಗೋ ತನಕ ಸುಮ್ಮನಿರ್ಬೇಕು, ಅವರು ಪವರ್ ಇರಲ್ಲ ಅವ್ರ ಕೈಲಿ. ಈ ರೀತಿಯಾಗಿ ಏನಾದರೂ ಘೋಷಣೆ ಮಾಡ್ತಾರ ಅನ್ನುವಂಥದ್ದು ಪ್ರಶ್ನೆ ಕಾಡ್ತಾ ಇದೆ. ಶಾಲಿನಿ ರಜನೀಶ್ ಅವರು ಕೂಡ ಈ ಸಾಲಿಗೆ ಸೇರ್ತಾರಾ, ಬಹಳ ಪ್ರಮುಖವಾಗಿ ಕಾಡ್ತಾ ಇರೋ ಪ್ರಶ್ನೆ. ಮೊನ್ನೆ ನಡೆದಂತಹ ಸೆಲೆಬ್ರೇಷನ್ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಅದರ ಬೆನ್ನಲ್ಲೇ 5 ಜನ ಪೊಲೀಸ್ ಕಮಿಷನರು ಸೇರಿದಂತೆ 5 ಜನ ಪೊಲೀಸ್ ಆಫೀಸರ್ಗಳ ಸಸ್ಪೆಂಡ್ ಆಯಿತು. ಅದು ಸಾಲದು ಅನ್ನೋ ಹಿನ್ನೆಲೆಯಲ್ಲಿ ಹಠ ಕೇಳಿ ಬಂದಂತಹ ಅಥವಾ ಒತ್ತಾಯಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರನ್ನೇ ಅಧಿಕಾರಿಗಳನ್ನು ತಲೆದಂಡ ಮಾಡ್ತಾ ಬಂದರು. ಇದೀಗ ಆ ಸಾಲಿಗೆ ಇವರಿಬ್ಬರು ಕೂಡ ಸೇರ್ತಾರ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ನಿನ್ನೆ ಹಾಗಾದರೆ ನಡೆದಂತಹ ಸಭೆಯಲ್ಲಿ ಏನು ಚರ್ಚೆ ಆಗಿದೆ, ಯಾರ ಎಡವಟ್ಟು ಎದ್ದು ಕಾಣ್ತಾ ಇದೆ? ತನಿಖೆ ಆಗ್ತಾ ಇದೆ, ಎಫ್ಐಆರ್ ಕೂಡ ಆಗಿದೆ ಹಲವರ ಮೇಲೆ. ತನಿಖೆ ಮಾಡ್ತಾ ಇರುವಂತಹ ಬೆನ್ನಲ್ಲೇ ಇದೀಗ ಮೇಜರ್ ಡೆವಲಪ್ಮೆಂಟ್, ಇವರಿಬ್ಬರ ಕುತ್ತಿಗೆಗೂ ಕೂಡ ಇದು ಬರುತ್ತಾ ಈ ಪ್ರಕರಣ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಆರ್ಸಿಬಿ ಸಂಭ್ರಮಾಚರಣೆಯ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಏನು ತಲೆದಂಡ ಆಗಿದೆ, ಸಂಕಷ್ಟ ಆಗಿದೆ ಕೆಲ ಅಧಿಕಾರಿಗಳಿಗೆ, ಪೊಲೀಸರಿಗೆ, ಇದಿಷ್ಟಕ್ಕೆ ಮಾತ್ರ ಅಲ್ಲ, ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಒಂದು ಪತ್ರವನ್ನ ಬರೆದಿದ್ರಂತೆ. ಏನಂತ, ಮೇಡಮ್ ಇಲ್ಲ ಇದು ಇಷ್ಟೊಂದು ತರಾತುರಿಯಲ್ಲಿ ಮಾಡಿದ್ರೆ ಎಡವಟ್ಟು ಆಗುತ್ತೆ ಅನ್ನುವಂತಹ ಪತ್ರ ಬರೆದಿದ್ದಾರೆ. ಅದು ಎಡವಟ್ಟು ಈಗ ಆ ಪತ್ರ ಬಯಲಾಗಿದೆ. ಆ ಬೆನ್ನಲ್ಲೇ ಇವರಿಗೂ ಕೂಡ ಸಂಕಷ್ಟ ಕಾದಿದ್ಯಾ? ಕಡ್ಡಾಯ ರಜೆಯ ಮೇಲೆ ಹೊರಗೆ ಕಳಿಸ್ತಾರ ಇವ್ರನ್ನ? ಓಕೆ, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಈಗ ಮೊನ್ನೆ ನಡೆದಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ ತಲೆದಂಡ ಆಗೋದು ಅಥವಾ ಕಡ್ಡಾಯ ರಜೆ ಮೇಲೆ ಕಳಿಸುವಂತಹ ಕಾರ್ಯದಲ್ಲಿ ಆ ಕೆಲಸ ಇನ್ನೂ ಕೂಡ ಮುಂದುವರಿತಾ ಇದೆ ಅನ್ನೋ ಮಾಹಿತಿ ಇತ್ತು. ಅದರ ಬೆನ್ನಲ್ಲೇ ಇವರಿಬ್ರು ಕೂಡ ಲಿಸ್ಟಿಗೆ ಸೇರ್ತಾರ, ಇವ್ರ ಪಾತ್ರ ಏನು, ಈಗ ಲೀಕ್ ಆಗಿರೋ ಪತ್ರದಲ್ಲಿ ಏನ್ ಅಂಶ ಇದೆ, ಡೀಟೇಲ್ಸ್ ಏನಿದೆ? ಎಸ್ ವಿದ್ಯಾ, ಏನು ವಿಧಾನಸೌಧದ ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮದ ಸಿದ್ಧತೆ ಮತ್ತು ಕಾರ್ಯಕ್ರಮದ ಉಸ್ತುವಾರಿ ಡಿಪಿಆರ್ ನೋಡ್ಕೊಳ್ಳುತ್ತೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಡಿ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವ ಸ್ಥಿತಿ ಹೇಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿಸಿಪಿ ಕರಿಪ್ರಸನ್ನ ಗೌಡ ಅವರು ಬರೆದಂತಹ ಪತ್ರದಲ್ಲಿ ಸಾಕಷ್ಟು ಸುರಕ್ಷತಾ ಕ್ರಮದ ಬಗ್ಗೆ ಮತ್ತು ಸಿಬ್ಬಂದಿಯ ಕೊರತೆ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಡಿಪಿಆರ್ ನ ಸೆಕ್ರೆಟರಿ ಆಗಿರುವಂತಹ ಸತ್ಯವತಿ ಅವರಿಗೆ ಕರೆದು ಸಾಕಷ್ಟು ಚರ್ಚೆ ನಡೆಸಿರುವಂತದ್ದು. ಯಾವ ರೀತಿ ಕಾರ್ಯಕ್ರಮ ನಿರ್ಲಕ್ಷ್ಯ ಆಯ್ತು, ಇದಕ್ಕೆ ಕಾರಣ ಯಾರು ಅನ್ನುವಂಥ ನಿರ್ಲಕ್ಷ್ಯ ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವರಿಗೆ ಒಂದು ಕಡ್ಡಾಯ ರಜೆಯನ್ನು ಘೋಷಣೆ ಮಾಡ್ತಾರೆ ಅನ್ನೋದು ಒಂದು ಕಡೆ, ಅದರ ಅಮಾನತು ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಏನಂತಂದ್ರೆ, ಸತ್ಯವತಿಯವ್ರದ್ದು ಇದೇ ತಿಂಗಳು 30ಕ್ಕೆ ಅವಧಿ ಮುಗಿಯೋದ್ರಿಂದ, ನಿವೃತ್ತಿ ಹೊಂದೋದ್ರಿಂದ ಅವರನ್ನ ಅಮಾನತು ಮಾಡಿದ್ರೆ ಅವರಿಗೆ ಕಷ್ಟ ಆಗತ್ತೆ, ಸರ್ಕಾರಕ್ಕೂ ಮುಜುಗರ ತರುವಂತ ಕೆಲಸ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಡ್ಡಾಯ ರಜೆಯನ್ನ ಘೋಷಣೆಯನ್ನು ಮಾಡುವ ಮೂಲಕ ಅವರಿಗೆ ಪನಿಷ್ಮೆಂಟ್ ಕೊಡುತ್ತಾ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ನಿನ್ನೆ ಸಭೆಯಲ್ಲಿ ಇಬ್ಬರು ಕೂಡ ಅಂದ್ರೆ ಏನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ಸತ್ಯವತಿ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರ ಮೇಲೂ ಕೂಡ ಅಸಮಾಧಾನವನ್ನ ಸಿಎಂ ಸಿದ್ದರಾಮಯ್ಯ ಹೊರ ಹಾಕಿರುವಂತದ್ದು. ಸರ್ಕಾರ ಇಷ್ಟರ ನಿರ್ಲಕ್ಷ್ಯಕ್ಕೆ ಕಾರಣ ಏನು,
ಯಾಕೆ ಈ ರೀತಿಯ ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು, ಅವಸರದ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಏನಾದ್ರು ಇಡುತ್ತೋ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಒಂದು ಗರಂ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವರಿಬ್ಬರ ತಲೆದಂಡ ಆಗತ್ತ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅಥವಾ ಸರ್ಕಾರ ಯಾವ ರೀತಿ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತೆ, ಇಬ್ಬರಿಗೂ ಕೂಡ ಕಡ್ಡಾಯ ರಜೆವನ್ನ ಘೋಷಿಸಿ ಅವರಿಗೆ ಪನಿಷ್ಮೆಂಟ್ ಅನ್ನ ನೀಡುತ್ತೆ ಅನ್ನೋದು ಕೂಡ ಬಹಳಷ್ಟು ಈಗ ಈ ವಿಧಾನಸೌಧದ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ ದುರ್ಗೇಶ್.